ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಸ್ಯಾರಿ ಸ್ಟೋರಿ ಆ್ಯಂಡ್ ವೆಲ್ಕಮ್ ಟು ಮೈ ಚಾನೆಲ್. ಲಾಸ್ಟ್ ವೀಡಿಯೋಸ್ನಲ್ಲಿ ನಾನು ಈ ಎರಡು ನನ್ನ KSIC ಮೈಸೂರು ಸಿಲ್ಕ್ ಸೀರೆಗಳನ್ನ ತೋರಿಸಿದ್ದೆ. ಇವಾಗ ನಾನು ಈ ಸೀರೆಗಳಿಗೆ ಬ್ಲೌಸ್ ಮ್ಯಾಚ್ ಮಾಡಿ ತೊಗೊಂಡು ಬರೋಕ್ಕೆ ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ. ಸೊ ತುಂಬ ದಿನ ಆಗಿತ್ತು, ತುಂಬ ಸೀರೆಗಳಿಗೂ ನಾನು ಮ್ಯಾಚ್ ಮಾಡಿ ಬ್ಲೌಸು ಪೀಸು ಮತ್ತು ಸುಮಾರು ಏನೇನೋ ಟೈಲರಿಂಗ್ ಮಟೀರಿಯಲ್ಸ್ ಕೂಡ ತೊಗೊಳ್ಳೋದಿತ್ತು. ಹಾಗಾಗಿ ಮಾರ್ಕೆಟ್ಗೆ ಹೊರಟೆ. ಸೊ ಈ ಎರಡು ಸೀರೆನ ಡೀಟೇಲ್ ವೀಡಿಯೋಸ್ನ ನೀವು ಆಲ್ರೆಡಿ ನೋಡಿರ್ತೀರ. ಯಾವ ಥರ ಬ್ಲೌಸ್ ಮೆಟೀರಿಯಲ್ನ ನಾನು ಇದಕ್ಕೆ ಮ್ಯಾಚ್ ಮಾಡಿದ್ದೀನಿ ಅಂತ ನಾನು ಇವತ್ತು ನಿಮಗೆ ತೋರಿಸ್ತೀನಿ. ನಾನು ಆ್ಯಕ್ಚುಲಿ ಸುಮಾರು ಪರ್ಚೇಸ್ ಮಾಡಿದ್ದೀನಿ, ಬಟ್ ಈ ವಿಡಿಯೋದಲ್ಲಿ ನಿಮಗೆ ಈ ಮೂರು ಮಟೀರಿಯಲ್ಸ್ನ ತೋರಿಸ್ತಾ ಇದ್ದೀನಿ. ಸೊ ಮೂರು ಬಂದು ಬೇರೆ ಬೇರೆ ರೇಟ್ ಇದೆ. ಮೂರೂ ನಾನು ಯಾವ ಥರ ಯೂಸ್ ಮಾಡ್ಕೋಬೋದು ಅಂತ ನಿಮ್ಗೆ ಐಡಿಯಾ ಕೊಡ್ತೀನಿ. ಸೊ ಈ ಬ್ಲೌಸ್ ಪೀಸ್ ಬಂದು ನಾನು ಬ್ಲೂ ಕಲರ್ ಸ್ಯಾರಿಗೆ ತಗೊಂಡೆ. ಈ ಬ್ಲೂ ಕಲರ್ ಸ್ಯಾರಿಗೆ ಬ್ಲೂ ಕಲರೇ ಏನಕ್ಕೆ ತಗೊಂಡೆ ಅಂದರೆ, ಸೊ ಇದಕ್ಕೆ ಬೇರೆ ಕಾಂಟ್ರಾಸ್ಟ್ ಕಲರ್ಸು ಅಷ್ಟೊಂದು ಮ್ಯಾಚ್ ಆಗಿ ಕಾಣಿಸ್ತಿರ್ಲಿಲ್ಲ. ಇದು ಸೇಮ್ ಕಲರ್ಸಲ್ಲೇ ಸ್ವಲ್ಪ ಪ್ರಿಂಟ್ಸ್ ಎಲ್ಲ ಇರೋದ್ರಿಂದ ಇದರಲ್ಲಿ ನೋಡಿ, ಇದರಲ್ಲೂ ಮ್ಯಾಂಗೋ ಬಾರ್ಡರ್ ಇದೆ, ಮ್ಯಾಂಗೋ ಡಿಸೈನ್ ಇದೆ, ಇದರಲ್ಲೂ ಮ್ಯಾಂಗೋ ಡಿಸೈನ್ ಇದೆ. ಈ ಕಲರು ಅಥವಾ ಈ ಕಲರ್ನ ನಾನು ತೊಗೋಬೋದಾಗಿತ್ತು, ಬಟ್ ಇದು ನನಗೆ ಅದು ಅಷ್ಟೊಂದು ಮ್ಯಾಚ್ ಅಂತ ಅನ್ನಿಸ್ಲಿಲ್ಲ ಅಲ್ಲಿ ಮೈ ಮೇಲೆ ಹಾಕ್ಕೊಂಡು ನೋಡಿದಾಗ. ಸೊ ಹಾಗಾಗಿ ನಾನು ಇದಕ್ಕೆ ಈ ಸೆಲ್ಫ್ ಕಲರ್ನೇ ತೊಗೊಂಡಿದ್ದೀನಿ. ಹತ್ತಿರದಿಂದ ನೋಡಿ, ಈ ಪ್ರಿಂಟ್ಸ್ ಎಲ್ಲ ಆ ಸೀರೆಗೆ ಎಷ್ಟೊಂದು ಆ ಬ್ಲೌಸ್ ಮಟೀರಿಯಲ್ಗೆ ಎಷ್ಟೊಂದು ಲುಕ್ ಕೊಟ್ಟಿದೆ ಅಂತ. ಆ ಪ್ರಿಂಟ್ಸು ಮತ್ತು ಆ ಪ್ರಿಂಟ್ ಸರೌಂಡಿಂಗಲ್ಲಿ ಏನು ಒಂದು ಸ್ವಲ್ಪ ವರ್ಕ್ ಮಾಡಿ ಹೈಲೈಟ್ ಮಾಡಿದ್ದಾರೆ, ಅದೇ ಈ ಮಟೀರಿಯಲ್ಗೆ ಹೈಲೈಟಾಗಿ ಕಾಣಿಸ್ತಿರೋದು. ನೋಡ್ತಿರ್ಬೋದು ನೀವು, ಅಕ್ಕಪಕ್ಕ ಇಟ್ಟು ತೋರಿಸ್ತಾ ಇದ್ದೀನಿ. ತುಂಬ ಬ್ಯೂಟಿಫುಲ್ ಆಗಿರುವಂಥ ಡಿಸೈನು ಪ್ಲಸ್ ಮಟೀರಿಯಲ್ ಕೂಡ ತುಂಬ ಸಾಫ್ಟ್ ಆಗಿದೆ. ಸೊ ಈ ಸ್ಯಾರಿಗೆ ನಾನು ಸೆಕೆಂಡ್ ಆಪ್ಷನ್ ಕೂಡ ತೊಗೊಂಡೆ. ಆ್ಯಕ್ಚುಲಿ ಇದನ್ನು ಸೆಕೆಂಡ್ ಆಪ್ಷನ್ ಅಂತ ತೊಗೊಂಡಿರಲಿಲ್ಲ, ಬಟ್ ಬ್ಲೌಸ್ಗಳನ್ನ ನಾನು ನೋಡೋವಾಗ ಸೊ ಇದನ್ನು ಯಾಕೆ ಇದಕ್ಕೆ ಯೂಸ್ ಮಾಡಬಾರ್ದು ಅಂತ ಅನ್ನಿಸ್ತು. ಚೆನ್ನಾಗೇ ಕಾಣಿಸುತ್ತೆ, ಏಕ್ದಮ್ ಆಪೋಸಿಟ್ ಕಾಂಟ್ರಾಸ್ಟಲ್ಲಿ. ಸೊ ಇದರಲ್ಲಿ ಬಂದು ಫ್ಲೋರಲ್ ಡಿಸೈನ್ ಇದೆ. ಆ್ಯಕ್ಚುಲಿ ಈ ಫ್ಲವರ್ಸ್ ಬಂದು ಇದು ಒಂದು ಪ್ರಿಂಟ್ ಆಗಿರುತ್ತೆ. ಸೊ ಇದು ಈ ಸ್ಯಾರಿಗೆ ಅಷ್ಟೊಂದು ಮ್ಯಾಚ್ ಆಗಿಲ್ಲ ಅಂದರೂ ನಾನು ಬೇರೆ ಯಾವುದಾದ್ರೂ ಸ್ಯಾರಿಗೂ ಇದನ್ನು ಮ್ಯಾಚ್ ಮಾಡಿ ಹಾಕ್ಕೋಬೋದು. ಹಾಗಾಗಿ ಅದು ಏನು ವೇಸ್ಟ್ ಆಗೋಲ್ಲ. ಆ್ಯಕ್ಚುಲಿ ನಾನು ಕಲರ್ನ ನೋಡಿ ತೊಗೊಂಡಿದ್ದು ಈ ಸ್ಯಾರಿಗೆ ಅಂತ. ಈ ಸ್ಯಾರಿಗೆ ಇದು ಕಾಂಟ್ರಾಸ್ಟಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಈ ಸ್ಯಾರಿ ಒಂದು ಪ್ಲೇನ್ ಸ್ಯಾರಿ ಆಗಿರೋದ್ರಿಂದ ಇದಕ್ಕೆ ನಿಮಗೆ ಯಾವುದು ಕಾಂಟ್ರಾಸ್ಟಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅದನ್ನು ಹಾಕ್ಕೋಬೋದು. ನೋಡಿ, ನಾನು ಈ ಬ್ಲೌಸನ್ನು ಕೂಡ ನಾನು ಇದಕ್ಕೆ ತೋರಿಸ್ತಾ ಇದ್ದೀನಿ. ಇದು ಕೂಡ ಕಾಂಟ್ರಾಸ್ಟಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸ್ಯಾರಿ ಪೂರ್ತಿ ಪ್ಲೇನ್ ಆಗಿರೋದ್ರಿಂದ, ಪ್ರಿಂಟ್ಸ್ ಎಲ್ಲ ಇರೋದ್ರಿಂದ ಸೊ ಎರಡು ಆಪೋಸಿಟಲ್ಲಿ ಒಂದು ಒಳ್ಳೆ ಲುಕ್ ಕೊಡುತ್ತೆ. ಮತ್ತು ಇದು ಬಂದು ನನ್ನ ಮೂರನೇ ಬ್ಲೌಸ್ ಮೆಟೀರಿಯಲ್ಲು. ಇದರಲ್ಲಿ ಕೂಡ ಕಲಂಕಾರಿ ಪ್ರಿಂಟ್ಸ್ ಇದೆ. ಸೊ ನಾನು ಫಸ್ಟೇನು ಬ್ಲೂ ಕಲರ್ ತೋರಿಸಿದೆ, ಆ ಥರ ಇದರಲ್ಲೂ ಕಲಂಕಾರಿ ಪ್ರಿಂಟ್ಸ್ ಇದೆ. ಬಟ್ ಅದಕ್ಕೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಪ್ರಿಂಟ್ಸ್ ಎಲ್ಲ ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ಡಿಫ್ರೆನ್ಸ್ ಇರುತ್ತೆ. ಆ ಪೀಕಾಕ್ ಡಿಸೈನ್ ಆಗಿರಬಹುದು, ಅದು ಏನೋ ಎಡ್ಜಲ್ಲಿ ಏನೋ ಹೈಲೈಟ್ ಮಾಡಿದ್ದಾರೆ ಸುಮ್ಮನೆ ಒಂದು ಲೈನಲ್ಲಿ, ತುಂಬ ಬ್ಯೂಟಿಫುಲ್ ಆಗಿದೆ. ಸೊ ಕ್ವಾಲಿಟಿ ಬಗ್ಗೆ ಮಾತಾಡೋಣ. ಈ ಮೂರೂ ನಾನಿಲ್ಲಿ ಅಕ್ಕಪಕ್ಕ ನಿಮಗೆ ಇಟ್ಟು ತೋರಿಸ್ತೀನಿ, ಕ್ವಾಲಿಟಿ ಮತ್ತು ಕಾಸ್ಟ್ ಎಷ್ಟಾಯಿತು ಅಂತ ನೋಡ್ಕೊಳ್ಳಿ ಒಂದು ಸಲ. ಕ್ವಾಲಿಟಿಯಲ್ಲಿ ನೋಡಿದ್ರೇ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಇದು ಫಸ್ಟ್ ಒಂದು ಬಂದು ಇದು ಕಂಪ್ಲೀಟ್ಲಿ ನ್ಯಾಚುರಲ್ ಕ್ರೇಪು. ಮಟೀರಿಯಲ್ ಕೂಡ ತುಂಬ ಅಂದರೆ ತುಂಬಾ ಸಾಫ್ಟ್ ಆಗಿದೆ. ಹಾಗಾಗಿ ನಾನು ಇದಕ್ಕೆ ಒಂದು ಬಿಗ್ ಥಮ್ಸ್ ಅಪ್ ಕೊಡ್ತೀನಿ. ಇದಕ್ಕೆ ನಾನು 850 ರೂಪೀಸ್ ಪೇ ಮಾಡಿದೆ. ಮತ್ತು ಇದು ಬಂದು ಇದರಲ್ಲೂ ಕೂಡ ಪ್ರಿಂಟ್ಸ್ ಎಲ್ಲ ಚೆನ್ನಾಗೇ ಇದೆ, ಬಟ್ ಇದು ಕ್ರೇಪೇ ಇರ್ಬೋದೇನೋ, ಬಟ್ ಇಷ್ಟೊಂದು ಸಾಫ್ಟ್ ಆಗಿಲ್ಲ. ಈ ಪಕ್ಕದಲ್ಲಿ ಏನಿದೆಯಲ್ಲ ಇದರಷ್ಟು ಪ್ರಿಂಟ್ಸ್ ಬಟ್ಟೆ ಇದರದ್ದು ಸಾಫ್ಟ್ ಆಗಿಲ್ಲ. ಸೊ ಇದು ಬಂದು ಬರೀ 550 ರೂಪೀಸ್, ಮೇ ಬಿ ಇದೇ ಡಿಫ್ರೆನ್ಸು ಅಂತ ಅನಿಸುತ್ತೆ. ಸೊ ನೆಕ್ಸ್ಟ್ ಬಂದು ಇದು ಒಂದು ಬ್ಯಾಂಗ್ಳೂರಿ ಸಿಲ್ಕ್ ಅಥವಾ ರಾ ಸಿಲ್ಕ್, ನಾರ್ಮಲ್ ಒಂದು ಸಿಲ್ಕ್ ಇದು. ಇದಕ್ಕೆ ನಾನು ಬರೀ 250 ರೂಪೀಸ್ ಪೇ ಮಾಡಿದ್ದೀನಿ. ಸೊ ಮೋರೋವರ್ ಇದೆಲ್ಲ ಪ್ರಿಂಟ್ಸ್ ಆಗಿರೋದ್ರಿಂದ ಎನಿ ಟೈಮ್ ಕಿತ್ಕೊಂಡು ಹೋಗ್ಬೋದು. ಹಾಗಾಗಿ ಇದಕ್ಕೆ ಅವರು ಬರೀ 250 ಮಾತ್ರ ಪ್ರೈಸ್ ಮಾಡಿದ್ದಾರೆ. ಸೊ ಆ ಥರ್ಡ್ ಬ್ಲೌಸ್ ಪೀಸ್ನ ನಾನು ಯಾವ ಸೀರೆಗೆ ಮ್ಯಾಚ್ ಮಾಡಿದ್ದೀನಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು.